ಸೊ ನನ್ನ ಹೆಸರು ಸುರೇಂದ್ರನಾಥ್ ಅಂತ. ಸೊ ಇಲ್ಲಿ ವಕೀಲನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಹಿಂದೆ ಅಧ್ಯಕ್ಷನಾಗಿ ನಮ್ಮ ಅಸೋಸಿಯೇಷನ್ಗೆ ಕೆಲಸ ಮಾಡಿದ್ದೀನಿ. ನಮ್ಮ ರೋಟ್ರಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಸೊ ನಮ್ಮ ಸಮಾಜದಲ್ಲಿ ಈಗ ಭಾಳಷ್ಟು ಸಂಘ ಸಂಸ್ಥೆಗಳು ಇದರ ವಿರುದ್ಧವಾಗಿ ಪ್ರತಿಭಟನೆಗಳು ಮಾಡ್ತಾ ಇದೆ. ಸೊ ಈಗ ಆಲ್ರೆಡಿ ಕೋಲಾರಲ್ಲಿ ಏನು ಈ ವೃಷಭಾವತಿ ನೀರು ಅಲ್ಲಿ ಬಿಟ್ಟಿದ್ದಾರೋ, ಈಗಾಗಲೇ ಮೂಗು ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಆಗಿದೆ. ಹಸುಗಳು ಮೇಯ್ತಾ ಇಲ್ಲ. ಸೊ ಜನಗಳು ನೀರು ಕುಡಿಯೋಕ್ಕಾಗ್ತಾ ಇಲ್ಲ. ಸೊ ಸರ್ಕಾರ ಯಾವುದೇ ಆಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಇಂಥ ದರಿದ್ರ ಕೆಲಸಗಳಿಗೆ ಕೈ ಹಾಕಬಾರ್ದು. ಜನಗಳಿಗೆ ಏನಾದರೂ ಉಪಯೋಗ ಆಗೋಂಥ ಕೆಲಸಗಳು ಮಾಡಿರಿ. ಅಟ್ಲೀಸ್ಟ್ ಇಂಥದ್ದು ಯಾಕೆ ಡೈರೆಕ್ಟಾಗಿ ಒಂದಷ್ಟು ವಿಷ ಕೊಟ್ಬಿಡಿ, ತಾಲೂಕಿಗೆಲ್ಲ ಒಂದೇ ಸರಿ ಸುತ್ತೋಗ್ತಾರೆ. ಅಂಥದ್ವಾಗಿ ಯಾಕೆ ಸಾಯಿಸ್ತಾ ಇದ್ದೀರಾ? ಸೊ ಐ ಆಮ್ ಫುಲ್ಲಿ ಪ್ರೊಟೆಸ್ಟಿಂಗ್ ದಿಸ್. ಸೊ ಇದು ಭಾಳಷ್ಟು ಕೆಟ್ಟ ಕೆಲಸ ಮಾಡ್ತಿದ್ದೀರಾ. ದಯವಿಟ್ಟು ಇಂಥ ಕೆಲಸ ನಿಲ್ಲಿಸಿ ಅಂತ ಅಂದ್ಬಿಟ್ಟು ನನ್ನ ಒಂದು ಇದು. ಥ್ಯಾಂಕ್ ಯು. ನೆಲಮಂಗಲದ ವಿದ್ಯಾವಂತ ಮತ್ತು ಪ್ರಜ್ಞಾವಂತ ಜನಗಳಲ್ಲಿ ನಾನು ಒಂದು ಮನವಿ ಮಾಡ್ಕೊಳೋದೇನೆಂದರೆ, ಇದು ಇವಾಗ ಏನು ಒಂದು ನಮ್ಮ ಸರ್ಕಾರ ವೃಷಭಾವತಿ ನೀರು ಬಗ್ಗೆ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬ ನೆಲಮಂಗಲದ ನಾಗರಿಕರು ಅದರ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಯಾಕೆ ಅಂದರೆ ಜನಗಳಿಗೆ ಬದುಕಬೇಕಾದ್ರೆ ಬೇಕಾಗಿರೋದು ನೀರು, ಒಳ್ಳೆಯ ಊಟ. ಆದರೆ ಆಲ್ರೆಡಿ ವಾಯು ಮಾಲಿನ್ಯ ಆಗೋಗಿದೆ. ಈಗ ಆಲ್ರೆಡಿ ಜಲಮಾಲಿನ್ಯ ಆಗಿದೆ. ಮತ್ತಷ್ಟು ಜಲಮಾಲಿನ್ಯ ಮಾಡೋಕ್ಕೆ ಈ ಒಂದು ಸರ್ಕಾರ ಹೊರಟಿದೆ ಹೊರತು ಯಾವುದೇ ಉದ್ಧಾರ ಮಾಡಬೇಕು ಅನ್ನೋ ಉದ್ದೇಶ ಈ ಸರ್ಕಾರಕ್ಕಿಲ್ಲ. ನಮ್ಗೆ ಆಲ್ರೆಡಿ 50 ವರ್ಷ ಆಗಿದೆ. ಇನ್ನು ಮುಂದೆ ಹುಟ್ಟ ಮಕ್ಕಳಿಗೆ ಯಾವ ಥರ ನೀರು ಕೊಡಬೇಕು ಅಂತ ಈ ಒಂದು ಸರ್ಕಾರ ಈ ಯೋಜನೆ ಮಾಡ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಾವೇ ಆಲ್ರೆಡಿ ದಿನ ಬೆಳಗ್ಗೆ ಎದ್ರೆ ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬ ಮನುಷ್ಯನಿಗೂ ಹಾರ್ಟ್ ಅಟ್ಯಾಕು ಮತ್ತು ಕ್ಯಾನ್ಸರು, ಎಷ್ಟು ಕಾಯಿಲೆಗಳು ಬರ್ತಾ ಇದೆ. ಈ ಕೆಟ್ಟ ನೀರು ಆಲ್ರೆಡಿ ಕೆಟ್ಟ ನೀರನ್ನು ಕುಡಿತಾ ಇದ್ದೀವಿ. ಇದನ್ನ ಕಾಯಿಸ್ಕೊಂಡು ಕುಡಿದ್ರು ಸಹ ಆ ನೀರಲ್ಲಿ ಅಷ್ಟೊಂದು ವಿಷ ಇದೆ ಅಂತ ಅದ್ರ ಮೂಲಕ ಸಾಕಷ್ಟು ವೈದ್ಯರು ಈ ಮೂಲಕ ಒಂದು ಪತ್ರವನ್ನು ನೀಡಿದ್ದಾರೆ. ಆದರೂ ಸಹ ಇವರಿಗೆ ಈ ಥರ ಹಠ ಯಾಕೆ ಅಂತ ಗೊತ್ತಿಲ್ಲ. ಇವ್ರ ಉದ್ದೇಶ, ಈ ಸರ್ಕಾರ ಅತಿಯಾದ ಭ್ರಷ್ಟತೆ ಮತ್ತು ದುಡ್ಡು ಮಾಡೋ ಉದ್ದೇಶ ಬಿಟ್ಟರೆ ಈ ಒಂದು ಯೋಜನೆಯಲ್ಲಿ ಯಾವುದೇ ಜನಗಳಿಗೆ ಒಳ್ಳೆ ಕೆಲಸ ಮಾಡ್ಬೇಕನ್ನೋ ಒಂದು ಯಾವುದೇ ಉದ್ದೇಶ ಇಲ್ಲ. ಅವರ ಉದ್ದೇಶ ಇಷ್ಟೇ. ಆಗಲೇ ನಮ್ಮ ಹಿರಿಯ ವಕೀಲರು ಹೇಳ್ದಂಗೆ ದುಡ್ಡು ಮಾಡೋ ಒಂದು ಯೋಜನೆ ಹೊರತು ಯಾವುದೇ ಜನಗಳಿಗೆ ಒಳ್ಳೆ ಮಾಡುವಂಥ ಉದ್ದೇಶ ಇಲ್ಲ. ಆದ್ದರಿಂದ ನಮ್ಮ ಎಲ್ಲ ನೆಲಮಂಗಲದ ಜನತೆಯಲ್ಲಿ ಕೇಳ್ಕೊಳೋದಿಷ್ಟೇ, ಎಲ್ಲರೂ ಈ ಒಂದು ಯೋಜನೆಯ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತ ಕೇಳ್ಕೊಂತ ಒಂದು ಹೋರಾಟ ಮಾಡೋಂಥ ಜನಗಳಿಗೆ ನಮ್ಮ ಎಲ್ಲ ವಕೀಲರ ಸಮುದಾಯ ನಿಮ್ಮ ಬೆಂಬಲಕ್ಕೆ ಇರ್ತೇವೆ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ.